ಡಿಬಿಹಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಕುಟುಂಬಕ್ಕೆ ವಂಚನೆಯಾಗಿದೆ. ಆರ್ಐ ಮತ್ತು ವಿಎ ಅಧಿಕಾರಿಗಳು ಸರ್ಕಾರಕ್ಕೆ ಸುಳ್ಳು ವರದಿಯನ್ನ ನೀಡಿದ್ದಾರೆ. ಜಾತಿ ಪ್ರಮಾಣ ಪತ್ರ, ಖಾತೆ ಬದಲಾವಣೆ, ವಂಶವೃಕ್ಷ, ಕೃಷಿ ಚಟುವಟಿಕೆಯ ಅನುದಾನಗಳು ಲಂಚ ಕೊಟ್ರೆ ಮಾತ್ರ ಬಡವರ ಕೈ ಸೇರ್ತಾ ಇದೆ ಎಂದು ಶಿವಮೊಗ್ಗದಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮಾನವ ಹಕ್ಕು ಹೋರಾಟ ಸಮಿತಿಯ ಅಧ್ಯಕ್ಷರಾದಂತಹ ಬಿಎನ್ ರಾಜುರವರು ಆರೋಪ ಮಾಡಿದ್ದಾರೆ. ಈ ಹಿಂದೆ ಗ್ರಾಮದಲ್ಲಿ ವಿಎ ಅಧಿಕಾರಿಯೊಬ್ಬರು ಲಂಚದ ಆಸೆಗಾಗಿ ಅಕ್ರಮವಾಗಿ ವಂಶವೃಕ್ಷವನ್ನ ನೀಡಿದ್ರು. ಅವರ ವಿರುದ್ಧ ಊರಿನವರು ಹೋರಾಟ ಮಾಡಿ ಅವರನ್ನ ವರ್ಗಾವಣೆ ಮಾಡಿಸಿದ್ವು. ಮತ್ತೆ ಇದೀಗ ಖಾತೆ ಬದಲಾವಣೆ ಮತ್ತು ವಂಶವೃಕ್ಷಕ್ಕೆ ಅಲೆದಾಡ್ತಾ ಇದ್ದೀವಿ. ಲಂಚಕ್ಕೆ ಆಸೆ ಪಡುವ ಅಧಿಕಾರಿಗಳನ್ನ ತಕ್ಷಣ ಕೆಲಸದಿಂದ ಅಮಾನತು ಮಾಡಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ರು. ಮಾಡಿರ್ತಕ್ಕಂಥ ವರದಿಗಳು ತುಂಬಾನೇ ಬಡವರ ವಿರೋಧ ಇದೆ. ಮಾಹಿತಿ ಇಲ್ದಿದ್ದನ್ನು ಬರೀತಾರೆ. ಕೋರ್ಟ್ನಲ್ಲಿರ್ತಕ್ಕಂಥದ್ದಕ್ಕೂ ಕೂಡ ಸುಳ್ಳು ಹೇಳಿಕೆಗಳನ್ನ ಅನೇಕ ವಿಚಾರಗಳಲ್ಲಿ ಮಾನ್ಯ ಮಾನೋಜಿ ರಾವ್ರವರು ಇವತ್ತು ಶಿವಮೊಗ್ಗದ ಆಹಾರ ಇಲಾಖೆಯಲ್ಲಿ ಇರ್ತಕ್ಕಂಥವ್ರು ಮಾಡ್ತಾರೆ. ಇವ್ರು ಮಾಡಿರ್ತಕ್ಕಂಥ ಘನಕಾರ್ಯ ವಂಶವೃಕ್ಷವನ್ನು ಫೇಕ್ ಮಾಡಿ ಶಿವಮೊಗ್ಗಕ್ಕೆ ಬಂದ ಮೇಲೆ ಅಲ್ಲಿಗೆ ಆರ್ಐ ಹೊಸಬ ರಾಜು ಅಂತೇಳಿ ಆರ್ಐನ ನೇಮಕ ಮಾಡ್ತಾರೆ, ಕುಸುಮ ಅಂತೇಳಿ ವಿಎನ ನೇಮಕ ಮಾಡ್ತಾರೆ. ಅವರು ಕೂಡ ಮೊನ್ನೆ ಹೋಗಿ ವರದಿಯನ್ನು ಮಾಡ್ತಾನೆ. 19ನೇ ತಾರೀಕು ಡಿಬಿಹಳ್ಳಿಲಿ ಒಂದು ದೇವಸ್ಥಾನ ಇರುತ್ತೆ, ಶ್ರೀ ವೀರಭದ್ರ ಸ್ವಾಮಿ ಅಂತೇಳಿ. ಜನರು ನಂಬಿಕೆ ಏನು ಅಂದರೆ ಅಲ್ಲಿ ಯಾರು ಕೂಡ ದೇವಸ್ಥಾನದ ಮುಂದೆ ಸುಳ್ಳನ್ನು ಹೇಳಲ್ಲ. ಎಂಥ ವಿಚಾರ ಆದರೂ ಕೂಡ ಹಳ್ಳಿಯಲ್ಲಿ ದೇವ್ರ ಮುಂದೆ ಸುಳ್ಳು ಹೇಳದೆ ಇರ್ತಕ್ಕಂಥ ಒಂದು ಸನ್ನಿವೇಶ ಇದೆ. ಅಲ್ಲಿ ಕುತ್ಕೊಂಡು ಕೂಡ ಎಲ್ಲ ಜನರು, ಇಂಥ ಹಿರಿಯರು 93 ವರ್ಷ 83 ವರ್ಷ ಎಲ್ಲ ಹಳ್ಳಿ ಜನ ಇವರು ಏನಿದೆ ದಾಖಲೆಗಳು ಸರಿ ಇದೆ ಅಂತ ಹೇಳಿದ್ರು ಕೂಡ ಈತ ವರದಿಯಲ್ಲಿ ಕೊನೆಗೆ ಬರೀತಾನೆ, ವಿಎ ಮತ್ತು ಆರ್ಐ ಸಾರ್ವಜನಿಕರ ಗೊಂದಲ ಇದೆ ಅಂತ ಬರೀತಾನೆ. ನಾವು ಪ್ರಶ್ನೆ ಮಾಡಿದ್ವಿ, ಒಬ್ಬರು ವ್ಯಕ್ತಿಯನ್ನ, ನೀವು ಗೊಂದಲ ಇರ್ತಕ್ಕಂಥ ವ್ಯಕ್ತಿನ ಹೆಸರು, ಅಡ್ರೆಸ್ಸು, ಆಧಾರ್ ಕಾರ್ಡ್ ತೋರಿಸಿ. ಅದಕ್ಕೆ ಆತ ರೆಡಿ ಇಲ್ಲ. ಅವ್ರದ್ದು ಕೇಸಲ್ಲಿದೆ ಅಂತ ಹೇಳ್ತಾರೆ. ಕೇಸಲ್ಲಿದ್ರೆ ನಿಮ್ಮ ವರದಿಯಲ್ಲಿ ಮೆನ್ಷನ್ ಮಾಡಿ, ಮೆನ್ಷನ್ ಮಾಡೋದಿಲ್ಲ. ಇದರ ಉದ್ದೇಶ ಮತ್ತೆ ಇಲ್ಲಿರತಕ್ಕಂಥ ಮಾನೋಜಿ ರಾವ್ ಆ RIVIನ ಗೊಂಬೆ ಆಡಿಸ್ದಂಗೆ ಆಡಿಸ್ತಾ ಇದ್ರು. ಯಾಕಂದ್ರೆ ಇವ್ರು ಮಾಡಿರ್ತಕ್ಕಂಥ ಫೇಕ್ ವಂಶವೃಕ್ಷ ಅವರೇನಾದ್ರು ನಿಜ ಕೊಟ್ರೆ ಇವ್ರು ಜೈಲಿಗೆ ಹೋಗ್ತಾರೆ. ಹಾಗಾಗಿ ಇಲ್ಲಿಂದ ಅಲ್ಲಿರ್ತಕ್ಕಂಥ RIVIನ ನೀವು ಅದನ್ನು ಮಾಡಬೇಡಿ, ಮಾಡಿದ್ರೆ ನನ್ನ ಕೆಲಸ ಹೋಗುತ್ತೆ ಅಂತಕ್ಕಂಥ ತೊಂದರೆ ಮಾಡಿ ಮೊನ್ನೆ ಕೂಡ ಇವರನ್ನ ಮತ್ತೆ ಸಿವಿಲ್ ನ್ಯಾಯಾಲಯಕ್ಕೆ ಹೋಗಿ ಅಂತ ಬರೀತಾರೆ. ಸಿವಿಲ್ ನ್ಯಾಯಾಲಯ ಹೋಗ್ತಕ್ಕಂಥ ವಿಚಾರಗಳು ಯಾವುದೂ ಇಲ್ಲ. ಎಲ್ಲ ದಾಖಲೆಗಳಿದ್ದು ಸಾರ್ವಜನಿಕರ ಹೇಳಿಕೆಗಳಿದ್ರು ಕೂಡ, ಮತ್ತು ಸಾರ್ವಜನಿಕರಂದರೆ 93 ವರ್ಷದವರು, 80 ವರ್ಷದವರು, 70 ವರ್ಷದವರು, ಸುಮಾರು ಜನ ಎಲ್ಲ ಹಳ್ಳಿಯವರು ಹೇಳ್ತಾ ಇದ್ರು ಕೂಡ ಈ RIVIಗಳು ಅಲ್ಲಿ ವರದಿ ಮಾಡಲ್ಲ. ಅದಕ್ಕೆ ಮುಖ್ಯ ಕಾರಣನೇ ಮಾನೋಜಿ ರಾವ್, ಇಂದಿನ RI. ಈತ ಮಾಡಿರ್ತಕ್ಕಂಥ ತಪ್ಪನ್ನು ಮುಚ್ಕೊಳ್ಳೋಕ್ಕೆ ಮತ್ತು ಆ ಬಡವ್ರ ಮೇಲೆ ತೊಂದರೆ ಮಾಡೋದು. ಮತ್ತು RIVIಗಳ ಕೆಲಸ ಏನು ಅಂತ ಹೇಳಿದ್ರೆ, ಪ್ರತಿ ಹಳ್ಳಿಯಲ್ಲೂ ಸ್ಥಳಕ್ಕೆ ಹೋಗಬೇಕು, ಸ್ಥಳ ಪರಿಶೀಲನೆ ಮಾಡಬೇಕು. ಯಾವುದೇ ವರದಿ ಇರ್ಬೋದು, ಒಂದು ವಂಶವೃಕ್ಷ ಇರ್ಬೋದು, ಸರ್ಕಾರದ ವಿವಿಧ ಯೋಜನೆಗಳ ಯಾವುದೇ ಸೌಲಭ್ಯಗಳನ್ನ ಕೊಡಬೇಕಾದ್ರೆ ಅವನು ಅರ್ಹನ ಅನರ್ಹನ ಅಂತಕ್ಕಂಥದ್ದನ್ನ ಸ್ಥಳದಲ್ಲೇ ತೀರ್ಮಾನ ಅಥವಾ ಸಾರ್ವಜನಿಕರು ಕೇಳಬೇಕು. ಇವ್ರೇನು ಮಾಡ್ತಾರೆ ಕೆಲವರು RIVIಗಳು ಅಂದರೆ, ಏನೂ ಇಲ್ದಂಥ ಜಮೀನು ಇಲ್ದಂಥ ವ್ಯಕ್ತಿಗಳಿಗೆ 2 ಲಕ್ಷ ರೂಪಾಯಿ ಆದಾಯ ಬರೀತಾನೆ. 10 ಎಕರೆ 5 ಎಕರೆ ಜಮೀನು ಇರ್ತಕ್ಕಂಥವ್ರಿಗೆ 30,000 40,000 ಬದಲು ಏನು ಸರ್ಕಾರದ ಯೋಜನೆಗಳ ಅನೇಕ ಯೋಜನೆಗಳನ್ನ ಈಗಾಗಲೇ ಗಂಗಾ ಕಲ್ಯಾಣ ಇರ್ಬೋದು, ವಿವಿಧ ಸಾಲ ಯೋಜನೆ ಇರ್ಬೋದು, ಎಲ್ಲವೂ ಕೂಡ ಕೆಲವು ಹಳ್ಳಿಗಳಲ್ಲಿ ಈ ಕೆಲವು ಮಧ್ಯವರ್ತಿ ರಾಜಕಾರಣಿಗಳಿದ್ದಾರೆ. ಇವ್ರುಗಳು ಇತಿಹಾಸದಿಂದಲೂ ಕೂಡ ಈ RIVI ಹಳ್ಳಿಗೆ ಹೋದರೆ ಅವರಿಗೆ ಫೋನ್ ಬರುತ್ತೆ, ಅವ್ರ ಮನೇಲಿ ಕೂತ್ಕೊಂಡು ವರದಿಯನ್ನು ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗಿದೆ. ಇದು ಭದ್ರಾವತಿ ಅಂತಲ್ಲ, ಇಡೀ ರಾಜ್ಯದಲ್ಲಿ ಇದಕ್ಕೆ ಕೆಲಸ ಆಗಿದೆ. ಈ RIVIಗಳು ಯಾಕೆ ಎದ್ರಲ್ಲ ಅಂದರೆ, ಇವ್ರ ಮೇಲಿನ ಅಧಿಕಾರಿಗಳು ಅವರೇ. ಅದು ತಹಸೀಲ್ದಾರ್ ಇರ್ಬೋದು, AC ಇರ್ಬೋದು, DC ಇರ್ಬೋದು, ಇವ್ರದ್ದೆಲ್ಲ ಒಂದು ದುಷ್ಟ ಕೂಟ. ಇಲ್ಲೇನಾಗುತ್ತೆ ಅಂದರೆ, ಅದೇನಾದ್ರು ನಾವು VAನ ಸಸ್ಪೆಂಡ್ ಮಾಡ್ರಿ ಅಂದರೆ ಅದು ಮೇಲಕ್ಕೆ ಬರುತ್ತೆ, ಅವ್ನು ಜಾಸ್ತಿ ಇಲ್ಲ ಅಂತ ಕೇಳ್ತಾನೆ. ಅಲ್ಲಿಂದ ಮೇಲೆ ಅವನು ಇನ್ನೂ ಜಾಸ್ತಿ ಕೇಳ್ತಾನೆ. ಇದು ದುರದೃಷ್ಟಕರ. ಇದಕ್ಕೆ ಹೋರಾಟ ಒಂದೇ ಮೂಲ ಒಂದು ಪರ್ಯಾಯ ವ್ಯವಸ್ಥೆ ಇರುತ್ತೆ. ಅಂದರೆ ಸ್ಪಾಟಲ್ಲಿ ತೀರ್ಮಾನ ಆಗುತ್ತೆ, ಹೌದು ಅಲ್ಲಿ ವ್ಯಕ್ತಿ ಇದಾನ ಅಥವಾ ಇಲ್ವಾ, ಸಾಕ್ಷಿ ಇದ್ದಾರಾ ಅಥವಾ ಇಲ್ವಾ ಅನ್ನೋದನ್ನ ನಾವು ಹೋರಾಟ ಈಗ 28ರಿಂದ ಅಲ್ಲಿ ನಾಡ ಕಚೇರಿ ಮುಂದೆ ಧರಣಿ ನಡೀತಾ ಇದೆ ಹಗಲು ರಾತ್ರಿ. ಈಗ 3 ದಿನ ಆಯಿತು. ಅಲ್ಲಿಗೆ ಏನು DD ಬಂದು ಹೋಗಿದ್ದಾರೆ, ವರದಿ ತೊಗೊಂಡೋಗಿದ್ದಾರೆ. ನಾವು ಈ ಮೂಲಕ ಏನು ಹೇಳ್ತಾ ಇದ್ದೀವಿ ಅಂದರೆ, ಈ ತಕ್ಷಣ ಕೂಡಲೇ ಮತ್ತೆ ಕೂಡ ವಂಶವೃಕ್ಷವನ್ನು ಫೇಕ್ ಮಾಡಿರ್ತಕ್ಕಂಥ RI ರಾಜುನ ಮತ್ತು ಕುಸುಮ ಅವ್ರನ್ನ ಸಸ್ಪೆಂಡ್ ಮಾಡಿ ಕ್ರಿಮಿನಲ್